A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮಂಡ್ಯ ಘಟಕ, ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಮತ್ತು ಅವಿಜ್ಞಾ ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಮತ್ತು ನಾರಾಯಣ ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರವನ್ನು ಮಹಾಸಂಘದ ರಾಜ್ಯ ಕಾರ್ಯದರ್ಶಿಗಳು ಆದಂತಹ ಶ್ರೀ ವಿಶ್ವ ಜೋಶಿ, ಜಿಲ್ಲಾಧ್ಯಕ್ಷರು ಆದಂತಹ ಶ್ರೀಪತಿ ಭಾರದ್ವಾಜ್, ಉಪಾಧ್ಯಕ್ಷರು ಆದಂತಹ ಶ್ರೀಮತಿ ಭಾರತಿ ಬಾಬು, ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಶ್ರೀ ಚೇತಕ್ ವರ್ಣೇಕರ್, ಮಹಿಳಾ ಘಟಕದ ಅಧ್ಯಕ್ಷರು ಆದಂತಹ ಶ್ರೀಮತಿ ಮಮತಾ ರಮೇಶ್, ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂತಹ ಮಧುಸೂದನ್ ಹಾಗೂ ಮತ್ತಿತರರು ಈ ಕಾರ್ಯಕ್ರಮವನ್ನು ದೀಪವನ್ನ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೆ. ಇದೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಹಾಗೂ ಅವಿಜ್ಞಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನಾರಾಯಣ ಒಂದು ರಾಷ್ಟ್ರೀಯ ಸಂಘಟನೆಯಾಗಿದ್ದು ನಾವು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಆರೋಗ್ಯ ಕ್ಷೇತ್ರ, ಆರೋಗ್ಯ ಬಹಳ ಮುಖ್ಯವಾದ ಒಂದು ಅಂಶ ಆಗಿದೆ. ಅದಕ್ಕೆ ನಾವು ಜಿಲ್ಲಾ ತಾಲೂಕು ಎಲ್ಲ ವಾರ್ಡ್ಗಳಲ್ಲಿ ನಾವು ವಿಶೇಷವಾಗಿ ಈಗ ಉಚಿತ ತಪಾಸಣಾ ಶಿಬಿರ, ಹಾಗೆ ಅವರಲ್ಲಿ ಯಾರ ಹಾಸ್ಪಿಟಲ್ಸ್ಗಳು ಇರುವುದಿಲ್ಲ ಅವರಲ್ಲಿ ಡಯಟ್ ಮಾಡಿ ಸಮಾಜಕ್ಕೆ, ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಒಳ್ಳೆಯದಾಗಿರುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಶ್ರೀಪತಿ ಅವರ ನೇತೃತ್ವದಲ್ಲಿ ಒಂದು ಎರಡನೇ ಕಾರ್ಯಕ್ರಮ, ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ರು. ಹಾಗೆ ಎರಡನೇ ಕಾರ್ಯಕ್ರಮ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಈ ಕಾರ್ಯಕ್ರಮ ಉದ್ಭವಗೊಳ್ಳಿ, ಕಾರ್ಯಕ್ರಮ ಸಂಘಟನೆ ಹೆಚ್ಚಾಗಿ ಬೆಳೆಯಲಿ, ಆಮೇಲೆ ನಮ್ಮ ಸಮಾಜಕ್ಕೆ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಆಗಲಿ. ಮತ್ತೆ ನಾವು ವಿಶೇಷವಾಗಿ ನಮ್ಮ ಸಂಘಟನೆಯಿಂದ ಆರ್ವಿ ದೇಶಪಾಂಡೆ ಅವರ ಒಂದು ಈ ಹೊಲಿಗೆ ಯಂತ್ರಗಳನ್ನು ಕೊಡ್ತಾ ಇದ್ದೀವಿ. ಅದು ನೋಡಿ ಈಗ ಹೊಲಿಗೆ ಯಂತ್ರಗಳನ್ನು ಇಲ್ಲಿ ಒಂದು 6 ಹೊಲಿಗೆ ಯಂತ್ರಗಳನ್ನ ಕೊಟ್ಟಿದ್ದೀವಿ. ಇನ್ನ ಜಾಸ್ತಿ ಟ್ರೈನಿಂಗ್ಗಳನ್ನ ತಗೊಳ್ಳಿ. ನಾನು ಹೇಳಿದ್ದೀನಿ ಶ್ರೀಮತಿ ಅವರಿಗೆ, ಇನ್ನು 4 ಕಳಿಸ್ಕೊಡ್ತೀನಿ ಸರ್, ನಿಮಗೆ ಸಂಘಟನೆಗೆ ಒಳ್ಳೆಯದಾಗಿ ಎಲ್ಲರ ಸಂಘಟನೆಯನ್ನು ಮಾಡೋಣ ಅಂತ ಹೇಳ್ತಾರೆ. ವ್ಯವಹಾರ ನಾವು ಸಂಪಾದನೆ ಮಾಡಿದ್ರೆ ಆರೋಗ್ಯನ ಅನುಭವಿಸಬೇಕಾಗಲ್ಲ. ಆರೋಗ್ಯನ ಹೆಚ್ಚಿನ ಗಮನ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ, ಅತ್ಯಂತ ಮುಖ್ಯವಾಗಿದೆ. ಹಣ, ಆಸ್ತಿ ಮತ್ತು ಸಂಪತ್ತು ಕಳೆದುಕೊಂಡರೆ ಸಂಪಾದಿಸಬಹುದು, ಆದರೆ ಆರೋಗ್ಯವನ್ನು ಕಳೆದುಕೊಂಡ್ರೆ ನಾವು ಸಂಪಾದಿಸುವುದು ಬಹಳ ಕಷ್ಟ ಆಗುತ್ತದೆ ಸ್ನೇಹಿತರೆ. ಆದ್ದರಿಂದ ಈ ಶಿಬಿರದ ಪ್ರಯೋಜನವನ್ನು ಮಂಡ್ಯ ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ನಮ್ಮ ನಾರಾಯಣ ಮತ್ತು ಸಿಬ್ಬಂದಿ ಹಾಗೂ ಮಂಡ್ಯ ಜಿಲ್ಲೆ ಈ ದಿನದ ವೈದ್ಯಕೀಯ ಶಿಬಿರದ